ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಮಾನ್ಯುಮೆಂಟ್ಸ್ ಭಾರತದ ಪ್ರಮುಖ ಸ್ಮಾರಕಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಷಯವನ್ನ ಸಂಪೂರ್ಣ ವಿವರಣೆಯನ್ನು ನೀಡ್ತಾ ಕೂಡ ಹೋಗ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾವುದು ಬೌದ್ಧರ ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಸಾಂಚಿಯ ಸ್ತೂಪ. ಸಾಂಚಿಯ ಸ್ತೂಪ ಭಾರತದಲ್ಲಿನ ಬೌದ್ಧರ ಒಂದು ವಾಸ್ತುಶಿಲ್ಪಗಳನ್ನು ನೋಡ್ತಾ ಹೋದರೆ, ವಾಸ್ತುಶಿಲ್ಪದ ಮಾನ್ಯುಮೆಂಟ್ಗಳನ್ನು ನೋಡ್ತಾ ಹೋದರೆ ಅತ್ಯಂತ ಪ್ರಾಚೀನ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನ ಬೌದ್ಧರ ಈ ಸಾಂಚಿಯ ಸ್ತೂಪವನ್ನ ಅಶೋಕ ನಿರ್ಮಿಸ್ತಾನೆ. ಈತ ಸುಮಾರು ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಈ ಸಾಂಚಿಯ ಸ್ತೂಪವನ್ನು ನಿರ್ಮಿಸ್ತಾನೆ. ಇದು ಬೌದ್ಧರ ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ. ಈ ಕೆಳಗಿನ ಯಾವ ಸ್ಮಾರಕ ಭಾರತದಲ್ಲಿ ಸುಲ್ತಾನರ ಆಳ್ವಿಕೆಯ ಆರಂಭದ ಆಳ್ವಿಕೆಯನ್ನ ತಿಳಿಸುತ್ತೆ? ಸರಿಯಾದ ಉತ್ತರ ಕುತುಬ್ ಮಿನಾರ್. ಕುತುಬ್ ಮಿನಾರ್ ಹೆಸರಲ್ಲೇ ಇರುವಂತೆ ಕುತುಬುದ್ದೀನ್ ಐಬಕ್ ನಿರ್ಮಿಸ್ತಾನೆ. ಕುತುಬುದ್ದೀನ್ ಐಬಕ್ ಈ ಕುತುಬ್ ಮಿನಾರ್ನ ನಿರ್ಮಾಣದ ಪ್ರಾರಂಭವನ್ನು ಮಾಡ್ತಾನೆ 1199ರಲ್ಲಿ. ಕುತುಬ್ ಮಿನಾರ್ನ ನಿರ್ಮಾಣ ಭಾರತದಲ್ಲಿ ಸುಲ್ತಾನರ ಆಳ್ವಿಕೆಯ ಒಂದು ವಿಕ್ಟರಿ ಟವರ್ ಆಗಿ, ಇದನ್ನ ವಿಕ್ಟರಿ ಟವರ್ ಅಂತ ಕೂಡ ಹೇಳ್ತಾರೆ. ಭಾರತದಲ್ಲಿ ಸುಲ್ತಾನರ ಆಳ್ವಿಕೆಯ ಒಂದು ಪ್ರಾರಂಭದ ಒಂದು ವಿಕ್ಟರಿ ಟವರ್ ಆಗಿ ಇದನ್ನು ನಾವು ನೋಡ್ತೀವಿ. ಕುತುಬುದ್ದೀನ್ ಐಬಕ್ 1199ರಲ್ಲಿ ರಜಪೂತ ಅರಸರನ್ನು ಸೋಲಿಸಿ ಆ ಒಂದು ಗೆಲುವಿನ ನೆನಪಿಗಾಗಿ ವಿಕ್ಟರಿ ಟವರ್ ಅನ್ನುವ ಹಾಗೆ ಕುತುಬ್ ಮಿನಾರ್ನ ನಿರ್ಮಿಸ್ತಾನೆ. ಆದರೆ ಈ ಕುತುಬುದ್ದೀನ್ ಐಬಕ್ನ ಕಾಲಾವಧಿಯಲ್ಲೇ ಕುತುಬ್ ಮಿನಾರ್ನ ಒಂದು ಕಟ್ಟಡ ಪೂರ್ಣವಾಗೋದಿಲ್ಲ. ಬದಲಿಗೆ ಅದನ್ನ ಮುಂದೆ ಬರುವಂತಹ ಇಲ್ತಮಶ್ ಕುತುಬ್ ಮಿನಾರ್ನ ಒಂದು ಕಟ್ಟಡದ ಒಂದು ನಿರ್ಮಾಣವನ್ನು ಪೂರ್ಣಗೊಳಿಸ್ತಾನೆ. ಈ ಕೆಳಗಿನ ಯಾವ ಸ್ಮಾರಕ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ? ನೋಡಿ, ನಾಗರ, ದ್ರಾವಿಡ, ವೇಸರ ಅನ್ನುವಂಥ ಪ್ರಮುಖ 3 ವಾಸ್ತುಶಿಲ್ಪ ಶೈಲಿಗಳಿದ್ದಾವೆ. ನಾಗರ, ದ್ರಾವಿಡ ಮತ್ತು ವೇಸರ ಅಂತೇಳಿ ಈ ಪ್ರಮುಖ ವಾಸ್ತುಶಿಲ್ಪ ಶೈಲಿಗಳಲ್ಲಿ ನಾಗರ ಶೈಲಿಯಲ್ಲಿ ನಿರ್ಮಿಸಲಾದ ದೇವಾಲಯ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಖಜುರಾಹೋ ದೇವಾಲಯ. ಹಾಗಾದ್ರೆ ಈ ದೇವಾಲಯ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಮಧ್ಯಪ್ರದೇಶ್ ಖಜುರಾಹೋ ದೇವಾಲಯ ಎಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿದೆ. ಖಜುರಾಹೋ ದೇವಾಲಯದ ಒಂದು ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಮೈಥುನ ಶಿಲ್ಪಗಳಿವೆ. ಮೈಥುನಕ್ಕೆ ಸಂಬಂಧಪಟ್ಟ ಶಿಲ್ಪಗಳು ಇರುವಂಥದ್ದು. ಮತ್ತು ಖಜುರಾಹೋ ದೇವಾಲಯವನ್ನ ಚಂದೇಲ ಅರಸರು ನಿರ್ಮಿಸ್ತಾರೆ. ಚಂದೇಲ ಅರಸರು ಸುಮಾರು 950ರಿಂದ ಕ್ರಿಸ್ತಶಕ 950ರಿಂದ 1050ರ ಅವಧಿಯ ನಡುವೆ ಚಂದೇಲ ಅರಸರು ಖಜುರಾಹೋ ದೇವಾಲಯವನ್ನು ನಿರ್ಮಿಸ್ತಾರೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಬೌದ್ಧರ ಕಾಲದ ಗುಹಾಂತರ ಚಿತ್ರಕಲೆಯನ್ನು ಕಾಣ್ತೀವಿ? ಸರಿಯಾದ ಉತ್ತರ ಅಜಂತಾದಲ್ಲಿ. ಅಜಂತಾ ಗುಹೆಯಲ್ಲಿ ಬೌದ್ಧರ ಕಾಲದ ಚಿತ್ರಕಲೆಗಳನ್ನು ನೋಡ್ತೀವಿ. ಸಾಮಾನ್ಯವಾಗಿ ಇದನ್ನು ನಾವು ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಪೂರ್ವ 650ರ ಅವಧಿಯಲ್ಲಿ ಈ ಒಂದು ಬೌದ್ಧರ ಗುಹಾಂತರ ದೇವಾಲಯ ನಿರ್ಮಾಣ ಆಯಿತು ಮತ್ತು ಚಿತ್ರಕಲೆಯನ್ನು ನಾವು ಆ ಕಾಲಾವಧಿದು ಅಂತ ಹೇಳ್ತೀವಿ. ಈ ಚಿತ್ರಕಲೆಯ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಈ ಚಿತ್ರಕಲೆಗಳು ಬೌದ್ಧ ಜಾತಕ ಕಥೆಗಳನ್ನು ಒಳಗೊಂಡಿವೆ. ಈ ಚಿತ್ರಕಲೆ ಬೌದ್ಧ ಜಾತಕ ಕಥೆಗಳನ್ನು ಒಳಗೊಂಡಿದೆ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು: ಬೌದ್ಧ ಜಾತಕ ಕಥೆಗಳನ್ನು ಚಿತ್ರ ರೂಪದಲ್ಲಿ ಎಲ್ಲಿ ಕೆತ್ತಲಾಗಿದೆ, ಎಲ್ಲಿ ರೂಪಿಸಲಾಗಿದೆ ಅಂತ ಕೇಳಿದ್ರೆ ಅಜಂತಾ ಗುಹೆಗಳು ನೆನಪಿರಲಿ. ಈ ಜಾತಕ ಕಥೆಗಳು ಯಾವುದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತವೆ ಕೇಳಿದ್ರೆ ಬುದ್ಧನ ಜೀವನ, ಬುದ್ಧನ ಸಾಮಾಜಿಕ ಮತ್ತು ಧಾರ್ಮಿಕ ಕೊಡುಗೆಗಳನ್ನು ಇದು ನೆನಪಿಸ್ತವೆ. ಇವು
ಚಿತ್ರಿಸಲಾಗಿರುತ್ತೆ. ಇದು ವಿಶೇಷ ಏನು ಕೇಳಿದ್ರೆ ಇದನ್ನ ಮುರಲ್ ಪೇಂಟಿಂಗ್ ಅಂತ ಕೂಡ ಕರಿತೀವಿ. ಮುರಲ್ ಪೇಂಟಿಂಗ್ ಅಂದ್ರೆ ನ್ಯಾಚುರಲ್ ಪೇಂಟಿಂಗ್, ನ್ಯಾಚುರಲ್ ಪೇಂಟ್ಗಳನ್ನು ಬಳಸಿ, ನ್ಯಾಚುರಲ್ ವರ್ಣಗಳನ್ನು, ನೈಸರ್ಗಿಕ ವರ್ಣಗಳನ್ನು ಬಳಸಿ ವಿಶಿಷ್ಟವಾಗಿ ನಿರ್ಮಿಸಲಾಗಿರುವಂಥ ಚಿತ್ರಕಲೆಗಳು ಇಂದಿಗೂ ಕೂಡ ಮಸುಕಾಗದೆ ಉಳಿದಿದ್ದಾವೆ. ಒಂದು 2,500 ವರ್ಷಗಳ ಹಿಂದಿನ ಒಂದು ಚಿತ್ರಕಲೆಗಳು ಆಗಿದ್ರೂ ಕೂಡ ಇಂದಿಗೂ ಕೂಡ ಮಸುಕಾಗದೆ ತುಂಬ ಅದ್ಭುತವಾಗಿ ಇರುವಂಥ ಚಿತ್ರಕಲೆಗಳು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ರಾಮಪ್ಪ ದೇವಾಲಯ, ದ ಟೆಂಪಲ್ ಆಫ್ ರಾಮಪ್ಪ, ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತೆಲಂಗಾಣ ರಾಜ್ಯದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತೆಲಂಗಾಣ ರಾಜ್ಯದಲ್ಲಿದೆ. ಇದನ್ನ ರುದ್ರೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ. ರುದ್ರೇಶ್ವರ ದೇವಾಲಯ ಅಥವಾ ರಾಮಪ್ಪ ದೇವಾಲಯ, ರುದ್ರೇಶ್ವರ ದೇವಾಲಯ ಅಥವಾ ರಾಮಪ್ಪ ದೇವಾಲಯ ಅಂತೇಳಿ ಈ ದೇವಾಲಯವನ್ನು ಕರೀತಾರೆ. ಮತ್ತು ಇದು ಎಲ್ಲಿದೆ ಎಕ್ಸಾಕ್ಟ್ಲಿ ಅಂತ ಕೇಳಿದ್ರೆ ಇದು ತೆಲಂಗಾಣ ರಾಜ್ಯದ ಪಾಲಂಪೇಟ್ನಲ್ಲಿದೆ. ಮುಳುಗು ಜಿಲ್ಲೆಯ ಪಾಲಂಪೇಟ್ನಲ್ಲಿ ಇರುವಂಥದ್ದು. ಪಾಲಂಪೇಟ್ನಲ್ಲಿ ಈ ರಾಮಪ್ಪ ದೇವಾಲಯವನ್ನು ನಾವು ನೋಡ್ತೀವಿ. ಇದನ್ನ ಕಾಕತೀಯರು ನಿರ್ಮಾಣ ಮಾಡ್ತಾರೆ. ಕಾಕತೀಯರ ರುದ್ರೇಶ್ವರ ಇದನ್ನ ನಿರ್ಮಾಣ ಮಾಡ್ದ. ಕಾಕತೀಯ ದೊರೆ ರುದ್ರೇಶ್ವರ, ಹಾಗಾಗಿ ಇದನ್ನ ರುದ್ರೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ. ರುದ್ರೇಶ್ವರ ಇದನ್ನ ನಿರ್ಮಾಣ ಮಾಡ್ದ. ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಕೂಡ ಸೇರಿದೆ. ರಾಜಸ್ಥಾನದ ಜಂತರ್ ಮಂತರ್ ಇದೆಯಲ್ಲ, ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಖಗೋಳ ಉಪಕರಣಕ್ಕೆ ಪ್ರಸಿದ್ಧವಾಗಿರುವಂಥದ್ದು ರಾಜಸ್ಥಾನದ ಜಂತರ್ ಮಂತರ್. ಇದು ರಾಜಸ್ಥಾನದ ಜೈಪುರದಲ್ಲಿ ಇರುವಂಥದ್ದು. ರಾಜಸ್ಥಾನದ ಜೈಪುರದಲ್ಲಿ ಈ ಜಂತರ್ ಮಂತರ್ ಇದೆ. ಜಂತರ್ ಮಂತರ್ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಖಗೋಳ ಒಂದು ವೀಕ್ಷಣಾಲಯ ಅಂತಲೂ ಕೂಡ ಇದನ್ನ ಕರಿತೀವಿ. ಖಗೋಳ ವೀಕ್ಷಣಾಲಯ ಅಂತ ಕರಿತೀವಿ. ತುಂಬ ಪ್ರಾಚೀನ ಕಾಲದಿದು. ಇದನ್ನು ಮಹಾರಾಜ 2ನೇ ಸವಾಯಿ ಜೈಸಿಂಗ್ ನಿರ್ಮಿಸ್ತಾನೆ. ಮಹಾರಾಜ ಸವಾಯಿ ಜೈಸಿಂಗ್, ಮಹಾರಾಜ ಸವಾಯಿ ಜೈಸಿಂಗ್ ಈ ಒಂದು ರಾಜಸ್ಥಾನದ ಜೈಪುರದಲ್ಲಿರುವಂಥ ಜಂತರ್ ಮಂತರನ್ನ ನಿರ್ಮಾಣ ಮಾಡ್ತಾನೆ. ಯಾವಾಗ ಕೇಳಿದ್ರೆ 18ನೇ ಶತಮಾನದಲ್ಲಿ. 18ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾನೆ. ಅಜಂತ ಗುಹಾಂತರ ದೇವಾಲಯಗಳು ಯಾವ ಧರ್ಮದೊಂದಿಗೆ ಹೊಂದಿಕೊಂಡಿವೆ? ಆಗಲೇ ಡಿಸ್ಕಸ್ ಮಾಡಿದ್ವಿ. ಇದು ಬೌದ್ಧ ಧರ್ಮದೊಂದಿಗೆ ಹೊಂದಿಕೊಂಡಿವೆ. ಅಜಂತ ಗುಹಾಂತರ ದೇವಾಲಯಗಳು ಅದರ ಜೊತೆಗೆ ಬೌದ್ಧ ಧರ್ಮಕ್ಕೆ ಸೇರುವಂಥವು ಚೈತ್ಯಗಳು ಮತ್ತು ವಿಹಾರಗಳು. ಚೈತ್ಯಗಳು ಮತ್ತು ವಿಹಾರಗಳು ಕೂಡ ಬೌದ್ಧ ಧರ್ಮಕ್ಕೆ ಸೇರುವಂಥವು. ಹಾಗೇನೆ ಈ ಒಂದು ಅಜಂತ ಗುಹಾಂತರ ದೇವಾಲಯ ಇದೆಯಲ್ಲ, ಇದು ಶಾತವಾಹನರು ಮತ್ತು ವಾಕಾಟಕರ ಕಾಲದಲ್ಲಿ, ಶಾತವಾಹನರು ಮತ್ತು ವಾಕಾಟಕರು ಈ ಕಾಲಘಟ್ಟದಲ್ಲಿ ನಿರ್ಮಿಸಲಾಯಿತು. ಕೊನಾರ್ಕದ ಸೂರ್ಯ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ 1ನೇ ನರಸಿಂಹದೇವ ಕೊನಾರ್ಕದ ಸೂರ್ಯ ದೇವಾಲಯವನ್ನು ಕಟ್ಟಿಸ್ತಾನೆ. ಕೊನಾರ್ಕದ ಸೂರ್ಯ ದೇವಾಲಯದ ವಿಶೇಷತೆ ಏನು ಕೇಳಿದ್ರೆ ಇದು ಒಡಿಶಾ ರಾಜ್ಯದಲ್ಲಿದೆ. ಇದು ಒಡಿಶಾ ರಾಜ್ಯದಲ್ಲಿ ಇರುವಂಥದ್ದು. ಹಾಗೇನೆ 13ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. 13ನೇ ಶತಮಾನದಲ್ಲಿ ಕೊನಾರ್ಕ ಸೂರ್ಯ ದೇವಾಲಯವನ್ನು ನಿರ್ಮಿಸಲಾಯಿತು. ಇದನ್ನು ಪೂರ್ವ ಗಂಗಾ ಸಾಮ್ರಾಜ್ಯದವರು ನಿರ್ಮಿಸಿದ್ರು. ಪೂರ್ವ ಗಂಗಾ ಸಾಮ್ರಾಜ್ಯದವರು, ಪೂರ್ವ ಗಂಗರು ಇದನ್ನು ನಿರ್ಮಾಣ ಮಾಡ್ತಾರೆ. ಇದು ಯಾವ ರೀತಿ ಚಿತ್ರಿಸಲಾಗಿದೆ ಕೇಳಿದ್ರೆ, ಕೆತ್ತಲಾಗಿದೆ ಕೇಳಿದ್ರೆ ಸೂರ್ಯನ ರಥದಂತೆ, ಚಾರಿಯಟ್ ಆಫ್ ಸನ್, ಸೂರ್ಯನ ರಥದ ರೀತಿ ಇದು ಕಂಗೊಳಿಸುತ್ತೆ. ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ವಿಜಯನಗರ ಕಾಲದ ವಾಸ್ತುಶಿಲ್ಪ ಎಲ್ಲಿ ಕಾಣ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಹಂಪಿಯಲ್ಲಿ ಕಾಣ್ತೀವಿ. ವಿಜಯನಗರ ಅರಸರ ಕಾಲಘಟ್ಟದಿದು, ಕರ್ನಾಟಕ ರಾಜ್ಯದಲ್ಲಿ ಇರುವಂಥದ್ದು. ಈ ಕೆಳಗಿನ ಯಾವ ವಾಸ್ತುಶಿಲ್ಪವನ್ನು ಅಕ್ಬರ್ ಕಟ್ಟಿಸ್ತಾನೆ? ಸರಿಯಾದ ಉತ್ತರ ಫತೇಪುರ ಸಿಕ್ರಿ.
ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫತೇಪುರ ಸಿಕ್ರಿಯನ್ನು ಅಕ್ಬರ್ ನಿರ್ಮಾಣ ಮಾಡ್ತಾನೆ 16ನೇ ಶತಮಾನದಲ್ಲಿ. 16ನೇ ಶತಮಾನದಲ್ಲಿ ಫತೇಪುರ ಸಿಕ್ರಿಯನ್ನು ಅಕ್ಬರ್ ನಿರ್ಮಿಸ್ತಾನೆ. ಇದು ಪರ್ಷಿಯನ್, ಮಧ್ಯ ಏಷ್ಯಾ ಮತ್ತು ಭಾರತೀಯ ವಾಸ್ತುಶಿಲ್ಪದ ಸಂಗಮವಾಗಿದೆ. ಇಲ್ಲಿ ಏನೆಲ್ಲ ಇದೆ ಕೇಳಿದ್ರೆ ಪರ್ಷಿಯನ್ ವಾಸ್ತುಶಿಲ್ಪ ಕಾಣ್ತೀವಿ, ಹಾಗೆಯೇ ಮಧ್ಯ ಏಷ್ಯಾದ ವಾಸ್ತುಶಿಲ್ಪ ಕಾಣ್ತೀವಿ ಮತ್ತು ಭಾರತೀಯ ವಾಸ್ತುಶಿಲ್ಪದ ಸಂಗಮವಾಗಿದೆ. ಭಾರತೀಯ ಈ 3 ವಾಸ್ತುಶಿಲ್ಪಗಳ ಸಂಗಮ ಯಾವುದು ಕೇಳಿದ್ರೆ ಅದು ಫತೇಪುರ ಸಿಕ್ರಿ. ಬೃಹದೀಶ್ವರ ದೇವಾಲಯ, ಗಂಗೈಕೊಂಡ ಚೋಳಪುರಂ ಮತ್ತು ಐರಾವತೇಶ್ವರ ದೇವಾಲಯ ಯಾವ ರಾಜವಂಶಕ್ಕೆ ಸೇರಿರುವಂಥದ್ದು? ಸರಿಯಾದ ಉತ್ತರ ಚೋಳರು ರಾಜವಂಶಕ್ಕೆ ಸೇರಿರುವಂಥದ್ದು. ವಿಶೇಷವಾಗಿ ಇವನ್ನ ತಂಜಾವೂರಿನಲ್ಲಿ ನೋಡ್ತೀವಿ. ಚೋಳ ರಾಜವಂಶಕ್ಕೆ ಸೇರಿರುವಂಥದ್ದು. ಹಾಗೆಯೇ ಇದನ್ನು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಇವುಗಳನ್ನು? ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತೇಳಿ ಇವನ್ನ ಕರೆಯಲಾಗುತ್ತೆ. ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತ ಇವನ್ನ ಕರಿತೀವಿ. ಇದನ್ನು 1ನೇ ರಾಜರಾಜ ಮತ್ತು 2ನೇ ರಾಜೇಂದ್ರ ಚೋಳ ಇವುಗಳನ್ನು ನಿರ್ಮಾಣ ಮಾಡ್ತಾರೆ. ರಾಣಿ ಕಿ ವಾವ್ ಅಥವಾ ರಾಣಿಯ ಬಾವಿ ಇದು ಕೆಳಗಿನ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದಲ್ಲಿರುವಂಥದ್ದು. ಇದು ಕೂಡ ವಿಶ್ವ ಪಾರಂಪರಿಕ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂಥದ್ದು ರಾಣಿ ಕಿ ವಾವ್. ಇದರ ಬಗ್ಗೆ ಹೇಳೋದಾದ್ರೆ ಇದನ್ನು 11ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. 11ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಯಿತು. ನಿರ್ಮಿಸಿದವರು ಯಾರು ಕೇಳಿದ್ರೆ ರಾಣಿ ಉದಯಮತಿ. ರಾಣಿ ಉದಯಮತಿ ನೋಡಿ, ಇವರು ಸೋಲಂಕಿ ಚಾಲುಕ್ಯರ ವಂಶಕ್ಕೆ ಸೇರಿರ್ತಾರೆ. ರಾಣಿ ಕಿ ವಾವ್. ಜಾರ್ಜ್ ಫೈ ಮತ್ತು ಕ್ವೀನ್ ಮೇರಿ ಅವರ ನೆನಪಿಗೆ ಕಟ್ಟಿಸಿದ ಸ್ಮಾರಕ ಯಾವುದು? ಸರಿಯಾದ ಉತ್ತರ ಗೇಟ್ ವೇ ಆಫ್ ಇಂಡಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೇಟ್ ವೇ ಆಫ್ ಇಂಡಿಯಾ ಇದು ರಾಣಿ 5 ಮತ್ತು ಜಾರ್ಜ್ ಫೈ ಮತ್ತು ಕ್ವೀನ್ ಮೇರಿ ಭಾರತಕ್ಕೆ ಬಂದ ನೆನಪಿಗೆ ಇವರು 1911ರಲ್ಲಿ ಭಾರತವನ್ನು ವಿಸಿಟ್ ಮಾಡ್ತಾರೆ. ಸೊ ಈ ರಾಜ ಮತ್ತು ರಾಣಿ ಬಂದಿರುವ ನೆನಪಿಗೆ 1924ರಲ್ಲಿ ಗೇಟ್ ವೇ ಆಫ್ ಇಂಡಿಯಾವನ್ನು ನಿರ್ಮಿಸಲಾಗುತ್ತೆ. ಇದನ್ನು ಜಾರ್ಜ್ ವಿಟೆಟ್ ನಿರ್ಮಾಣ ಮಾಡ್ತಾನೆ. ಜಾರ್ಜ್ ವಿಟೆಟ್ ಕೇಳ್ತಾರೆ ಎಕ್ಸಾಮಲ್ಲಿ, ಗೇಟ್ ವೇ ಆಫ್ ಇಂಡಿಯಾವನ್ನು ನಿರ್ಮಿಸಿದವರು ಯಾರು ಅಂತೇಳಿ. ಜಾರ್ಜ್ ವಿಟೆಟ್ ಅಂತ ಗೊತ್ತಿರಲಿ. ಇದು ಇಂಡೋ ಸೆರಾಮಿಕ್ ಶೈಲಿಯಲ್ಲಿದೆ. ಇಂಡೋ ಸೆರಾಮಿಕ್ ಶೈಲಿಯಲ್ಲಿ ಇರುವಂಥದ್ದು. ಇದು ಇನ್ನೊಂದು ಸಿಂಬಲ್ ಆಗಿ ಕೂಡ ನೋಡ್ತೀವಿ ನಾವು. ಏನಂದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ಒಂದು ಎಕ್ಸಿಟ್ ಗೇಟ್ ರೀತಿಯಾಗಿ ಕೂಡ ಇದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಬರಾಬರ ಗುಹೆಗಳು ಈ ಕೆಳಗಿನ ಯಾವ ವಿಷಯಕ್ಕೆ ಪ್ರಸಿದ್ಧವಾಗಿವೆ? ಸರಿಯಾದ ಉತ್ತರ ಇವು ಅತ್ಯಂತ ಪ್ರಾಚೀನ ಗುಹಾಂತರ ದೇವಾಲಯಗಳು ಅಂತೇಳಿ ಬರಾಬರ ಗುಹೆಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಇದು 3ನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ಗುಹಾಂತರ ದೇವಾಲಯಗಳಾಗಿವೆ. ಯಾವುದು? ಬರಾಬರ ದೇವಾಲಯಗಳು, ಬರಾಬರ್ ಗುಹಾಂತರ ಗುಹೆಗಳು. ಸೊ ಬರಾಬರ್ ಗುಹೆಗಳನ್ನು ಮೌರ್ಯರು ನಿರ್ಮಿಸ್ತಾರೆ. ಮೌರ್ಯರ ಕಾಲದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಅಶೋಕ ಮತ್ತು ದಶರಥ ಮೌರ್ಯ ಅದನ್ನು ನಿರ್ಮಿಸ್ತಾರೆ. ಈ ಕೆಳಗಿನ ಯಾವ ನಗರದ ಹೆಸರು ಸ್ವತಃ ವಿಜಯದ ಸಂಕೇತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಫತೇಪುರ ಸಿಕ್ರಿ. ನೋಡಿ, ಫತೇಪುರ ಸಿಕ್ರಿಯಲ್ಲಿರುವಂಥ ಹೆಸರು ಇದೆಯಲ್ಲ, ಇದು ವಿಜಯದ ಸಂಕೇತ ಅಂತ ಹೇಳುತ್ತೆ. ಅಂದರೆ ಫತೇ ಅಂದರೆ ವಿಕ್ಟರಿ, ವಿಕ್ಟರಿ ಅಥವಾ ವಿಜಯ. ಪುರ ಅಂದರೆ ಸಿಟಿ, ವಿಜಯದ ನಗರ, ವಿಜಯವನ್ನು ಸೂಚಿಸುವಂಥ ನಗರ, ವಿಕ್ಟರಿ ಸಿಟಿ ಅನ್ನುವ ಅರ್ಥದಲ್ಲಿ ಫತೇಪುರ ಸಿಕ್ರಿ ಹೆಸರನ್ನು ಹೇಳಲಾಗಿದೆ. ಇದನ್ನು 1571ರಲ್ಲಿ ಅಕ್ಬರ್ ನಿರ್ಮಾಣ ಮಾಡ್ತಾನೆ. ಅಕ್ಬರ್ ಇದನ್ನು ಗುಜರಾತ್ ವಿಜಯದ ನೆನಪಿಗೆ
ಗುಜರಾತ್ ಅರಸರ ಮೇಲಿನ ವಿಜಯದ ನೆನಪಿಗೆ 1571ರಲ್ಲಿ ಅಕ್ಬರ್ ಫತೇಪುರ ಸಿಕ್ರಿಯನ್ನು ನಿರ್ಮಿಸ್ತಾನೆ. ಈ ಕೆಳಗಿನ ಯಾವುದು ಭಾರತದ ಮೊದಲ ಗಾರ್ಡನ್ ಸಮಾಧಿ ಆಗಿದೆ? ಸರಿಯಾದ ಉತ್ತರ ಹುಮಾಯೂನ್ನ ಸಮಾಧಿ ಭಾರತದ ಮೊದಲ ಗಾರ್ಡನ್ ಟಾಂಬ್ ಆಗಿರುವಂಥದ್ದು. ಹುಮಾಯೂನ್ ಸಮಾಧಿ ಬಗ್ಗೆ ಮಾತಾಡೋದಾದ್ರೆ ಹುಮಾಯೂನ್ ಸಮಾಧಿ ನಿರ್ಮಿಸಿದ್ದು ಹಾಜಿ ಬೇಗಂ ಅಥವಾ ಬೇಗಾ ಬೇಗಂ. ಹಾಜಿ ಬೇಗಂ ಅಥವಾ ಬೇಗಾ ಬೇಗಂ ಅವರು ಹುಮಾಯೂನ್ ಸಮಾಧಿಯನ್ನು ನಿರ್ಮಾಣ ಮಾಡ್ತಾರೆ. ಹಾಗೆಯೇ ಇದನ್ನು 1565ರಿಂದ 72ರ ಅವಧಿಯಲ್ಲಿ ಈ ಒಂದು ಸಮಾಧಿಯನ್ನು ನಿರ್ಮಿಸಲಾಯಿತು. ಈ ಕೆಳಗಿನ ಯಾವ ದೇವಾಲಯ ಸೂರ್ಯ ದೇವರ ರಥದಂತೆ ನಿರ್ಮಿಸಲಾಗಿದೆ? ಆಗಲೇ ಹೇಳಿದ್ವಿ ನಾವು, ಕೊನಾರ್ಕ್ ಸೂರ್ಯ ದೇವಾಲಯ ಸೂರ್ಯ ದೇವರ ರಥದ ರೀತಿ ಇದೆ. ಇದನ್ನು 1ನೇ ನರಸಿಂಹದೇವ ನಿರ್ಮಿಸ್ತಾ. 1ನೇ ನರಸಿಂಹದೇವ ನಿರ್ಮಿಸ್ತಾನೆ. ಎಲ್ಲಿದೆ ಇದು? ಒಡಿಸ್ಸಾ ರಾಜ್ಯದಲ್ಲಿದೆ. ಒಡಿಸ್ಸಾ ರಾಜ್ಯದಲ್ಲಿರುವಂಥದ್ದು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಸೂರ್ಯ ದೇವರ ರಥದಂತೆ ಇದ್ದು ಈ ರಥದಲ್ಲಿ 24 ಹಳಿಗಳಿವೆ. ಸ್ಟ್ರೋಕ್ಸ್ ಇರುವಂಥದ್ದು 24 ಹಳಿಗಳಿವೆ. ಈ ಹಳಿಗಳು ಗಂಟೆಯನ್ನು ಸಮಯವನ್ನು ಸೂಚನೆ ಮಾಡಿದ್ರೆ ಇಲ್ಲಿ 7 ಕುದುರೆಗಳು ಹೊತ್ತಿರುವಂತೆ ಕುದುರೆಗಳು ಈ ರಥವನ್ನು ಎಳೆಯುವಂತೆ ಚಿತ್ರಿಸಲಾಗಿದೆ. ಈ 7 ಕುದುರೆಗಳು ಪ್ರಗತಿಯನ್ನು ಸೂಚಿಸ್ತವೆ. ತಂಜಾವೂರಿನ ಬೃಹದೀಶ್ವರ ದೇವಾಲಯ ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ 1ನೇ ರಾಜರಾಜ ಚೋಳ. ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದವನು 1ನೇ ರಾಜರಾಜ ಚೋಳ. ಸೊ ಇದನ್ನು 1010ರಲ್ಲಿ ನಿರ್ಮಿಸ್ತಾನೆ. ಕ್ರಿಸ್ತಶಕ 1010ರಲ್ಲಿ ನಿರ್ಮಿಸಿದ. ಇದು ದ್ರಾವಿಡ ವಾಸ್ತುಶಿಲ್ಪದ ಒಂದು ಮಹೋನ್ನತ ಕೊಡುಗೆ. ದ್ರಾವಿಡ ವಾಸ್ತುಶಿಲ್ಪದ ಒಂದು ಶೈಲಿಯಲ್ಲಿದೆ. ಯಾವುದು? ತಂಜಾವೂರಿನ ಬೃಹದೀಶ್ವರ ದೇವಾಲಯ. ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಶಹಜಹಾನ್. ಶಹಜಹಾನ್ ಕೆಂಪು ಕೋಟೆಯನ್ನು ನಿರ್ಮಿಸ್ತಾನೆ. ಈತ 1638ರಿಂದ 1648ರ ಅವಧಿಯಲ್ಲಿ ಕೆಂಪು ಕೋಟೆಯ ನಿರ್ಮಾಣವನ್ನು ಮಾಡ್ತಾರೆ. ಈ ಕೆಂಪು ಕೋಟೆ ಒಂದು ಸಂಕೀರ್ಣದಂತೆ ಇರುವಂಥದ್ದು, ಅಂದರೆ ಮಾನ್ಯುಮೆಂಟ್ಸ್ನ ಒಂದು ಕಾಂಪ್ಲೆಕ್ಸ್ ರೀತಿ ಇದೆ ಇದು. ಇದರಲ್ಲಿ ದಿವಾನ್ ಇ ಆಮ್, ದಿವಾನ್ ಇ ಖಾಸ್, ಹಾಗೇನೆ ಮೋತಿ ಮಸೀದಿ, ಈ ಎಲ್ಲ ವಾಸ್ತುಶಿಲ್ಪಗಳನ್ನು ನಾವು ಕೆಂಪು ಕೋಟೆಯ ಒಳಗಡೆ ನೋಡ್ತೀವಿ. ದಿವಾನ್ ಇ ಖಾಸ್, ದಿವಾನ್ ಇ ಆಮ್ ಮತ್ತು ಮೋತಿ ಮಸೀದಿಯನ್ನು ಇದರೊಳಗೆ ನೋಡ್ತೀವಿ. ಇದು ವಿಶೇಷವಾಗಿ ಹೇಳೋದಾದ್ರೆ ಇದು ಯಮುನಾ ನದಿ ತೀರದಲ್ಲಿದೆ. ಯಮುನಾ ನದಿ ತೀರದಲ್ಲಿ ಇರುವಂಥದ್ದು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾವ ದೇವಾಲಯವನ್ನು 1000 ಕಂಬಗಳ ದೇವಾಲಯ ಅಂತೇಳಿ ಕರಿತೀವಿ? ಸರಿಯಾದ ಉತ್ತರ ವಿಠ್ಠಲ ದೇವಾಲಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲೇ ಇದೆ ಇದು. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದ್ದು. ವಿಜಯನಗರ ಅರಸರ ಕಾಲದಿದು ವಿಠ್ಠಲ ದೇವಾಲಯ. ಹಾಗೇನೆ ಇದನ್ನು 2ನೇ ದೇವರಾಯ ನಿರ್ಮಿಸ್ತಾನೆ. 15ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯದ ವಿಶೇಷತೆ ಏನು ಕೇಳಿದ್ರೆ ಇದರ ರಂಗಮಂಟಪ. ಈ ರಂಗಮಂಟಪವನ್ನು 1000 ಕಂಬಗಳ ದೇವಾಲಯ, ಈ ದೇವಾಲಯವನ್ನು 1000 ಕಂಬಗಳ ದೇವಾಲಯ ಅಂತ ಕರೀತಾರೆ. ಸ್ನೇಹಿತರೆ, ಇದು ಭಾರತದ ಪ್ರಮುಖ ಮಾನ್ಯುಮೆಂಟ್ಗಳು, ಸ್ಮಾರಕಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.